ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರರೇ, ಈ ದಿನ ನೋಡಿದ್ರಲ್ಲಿ ಭಾಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆಯ ಸಲ್ಲಿಸ್ತೇನೆ. ಶಾಲೋಮ್, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿ ಈ ನೂತನ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ತಂದೆ ದೇವ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಸಂಕಷ್ಟದಲ್ಲಿ ಧೈರ್ಯವಾಗಿರಿ. ಆಮೇಲೆ ಹಲ್ಲೆಲೂಯಾ. ಪ್ರೀತಿಯ ಮಕ್ಕಳೇ, ಈ ದಿನದ ವಾಕ್ಯ ಭಾಗ ನೋಡೋದಾದರೆ ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 23ನೇ ವಾಕ್ಯ ನಿಮಗಾಗುತ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಅಲ್ಲಿ ಹೀಗೆ ಬರೀತಾರೆ, ಏನಂದರೆ ನೋಡಿ, ಲೋಕದಲ್ಲಿ ನಿಮಗೆ ಸಂಕಷ್ಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಆಮೇಲೆ ಪ್ರತಿ ಮಕ್ಕಳು ದೇವ್ರ ವಾಕ್ಯ ನಮ್ಮನ್ನು ಹೆಚ್ಚಿಸ್ತದೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿ ನಿರೀಮದಾಗಿ. ಈ ಲೋಕದಲ್ಲಿ ಸಂಕಟಗಳಿಂದ, ಬಾಧೆಗಳಿಂದ ಮತ್ತು ಅನಿರೀಕ್ಷಿತವಾದ ಶ್ರಮಗಳಿಂದ ಬಾಧಿತರಾಗಿರುವುದು ಸಾಮಾನ್ಯವಾದ ಸಂಗತಿಯಾಗಿದೆ. ಪ್ರತಿ ಮಕ್ಕಳು ಎಷ್ಟೋ ಕಷ್ಟ, ಸಾಲದ ಒಂದು ಭಾರ. ಅಯ್ಯೋ, ನನ್ನ ಜೀವನದಲ್ಲಿ ಇನ್ನೂ ಸಾಲದಲ್ಲಿದ್ದೀನಿ, ಈ ಕಷ್ಟ ಹೆಂಗಪ್ಪ ದೂರ ಮಾಡಲಿ ಎಂಬುದಂಥ ಒಂದು ದುಃಖದಲ್ಲಿರ್ಬೋದು. ಮಕ್ಕಳಿಗೆ ಯಾವ ರೀತಿಯಲ್ಲಿ ನಾನು ಒಳ್ಳೆ ಮಾರ್ಗದಲ್ಲಿ ಬೆಳೆಸೋದು, ಅವ್ರ ಮದುವೆ ಕಾರ್ಯದಲ್ಲಿ ನಾನು ಹೇಗಪ್ಪ ಸಹಾಯ, ಹಣದ ಕೊರತೆ ಇದೆ, ನಾನು ಹೇಗೆ ಜೀವಿಸಲಿ ಎಂಬಂಥ ಒಂದು ಭಯದಲ್ಲಿರ್ಬೋದು. ಆದರೆ ದೇವರು ಹೇಳ್ತಾರೆ, ನೀವು ಭಯಪಡಬೇಡ್ರಿ, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ದೇವರು ನಮ್ಮ ಸಂಗಡ ಇದ್ದಾರೆ. ಆತ ನಮಗೆ ಎಲ್ಲವನ್ನು ಜಯಿಸುವಾಗಿ ಕೊಡುವನಾಗಿದ್ದಾರೆ. ಆತನಲ್ಲೂ ನಮಗೆ ಬಲವಾಗಿದ್ದಾರೆ, ನಮಗೆ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರತಿ ಮಕ್ಕಳು ಒಂದು ದಿವಸ ಒಂದು ಕುಟುಂಬದಲ್ಲಿ ಒಂದೇ ಒಳ್ಳೆ ದೇವರಲ್ಲಿ ಅಷ್ಟು ಭಕ್ತಿಯಿಂದ ಜೀವಿಸ್ತಿದ್ರು. ಪತ್ನಿ ಯಾವಾಗಲೂ ದೇವರೊಂದಿಗೆ ಮಾತನಾಡ್ತಿದ್ರು ಮತ್ತು ಯಾವಾಗಲೂ ದೇವ್ರ ಜೊತೆಯಲ್ಲೇ ಜೀವಿಸುವಂಥ ವ್ಯಕ್ತಿಯಾಗಿದ್ದಳು ಆ ಪತ್ನಿ. ಈ ಒಂದು ದಿವಸ ಸಡನ್ ಆಗಿ ಅವರಿಗೆ ಹಣದ ಒಂದು ಕೊರತೆ ಆಯಿತು. ಅಯ್ಯೋ ದೇವರೇ, ನನ್ನ ಹಣ ಇಲ್ಲ, ನನ್ನ ಕುಟುಂಬ ಹೇಗಪ್ಪ ನಡೆಸಲಿ ಎಂಬುದಾಗಿ ನನ್ನ ಯಜಮಾನ ಬೈತಾರೆ, ನೀನು ಕೆಲಸ ಮಾಡಲು ಏನಿಲ್ಲ, ಬರೀ ದೇವರು ಎಂಬುದಾಗಿ ಹೇಳ್ತಾರೆ ಎಂಬುದಾಗಿ. ಆದರೆ ಮೊದಲನೇ ತಿಮೋತಿ 6ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತಿದೆ, ಭಕ್ತಿಯ ದೊಡ್ಡ ಲಾಭವೆಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ದೇವರಲ್ಲಿ ನಾವು ಎಷ್ಟು ಭಯಭಕ್ತಿಯಿಂದ ಇದ್ದೀವೋ ಅಷ್ಟು ಲಾಭವಾಗಿದ್ದೇವೆ. ನಮ್ಮ ಎಲ್ಲ ಕೊರತೆಯನ್ನು, ಚಿಂತೆಯೆಲ್ಲ ಸರಿಪಡಿಸುವಂಥ ದೇವರು ಅಂದು ಆ ಕುಟುಂಬನ ಅದ್ಭುತವಾಗಿ ಆಶೀರ್ವದಿಸಿದ್ದಾರೆ ಎಂಬುದನ್ನು ನೋಡ್ತೀವಿ. ಅವ್ರ ಕುಟುಂಬ ಎಷ್ಟು ಭಯಂಕರವಾದ ಸ್ಥಿತಿಯಲ್ಲಿದ್ದರೆ ದೇವರನ್ನ ಆ ಭಕ್ತಿ ನೋಡಿ ಅವಳನ್ನು ಆಶೀರ್ವದಿಸರು, ಅವ್ರ ಕುಟುಂಬನ ಆಶೀರ್ವದಿಸರು ಎಂಬುದನ್ನು ನೋಡ್ತೀವಿ. ಈ ದಿನಗಳಲ್ಲಿ ನಾವು ಕಷ್ಟದಲ್ಲಿರ್ಬೋದು, ವೇದನೆಯಲ್ಲಿರ್ಬೋದು, ಆದರೆ ದೇವರು ಹೇಳ್ತಾರೆ, ಭಯಪಡಬೇಡ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ, ಧೈರ್ಯವಾಗಿ ನೀವು ಜೀವಿಸಿರಿ ಎಂಬುದಾಗಿ. ಹೌದು ಪ್ರತಿ ಮಕ್ಕಳೇ, ದೇವರು ನಮ್ಮನ್ನು ನೋಡೋರಾಗಿದ್ದಾರೆ. ಅಯ್ಯೋ, ನನ್ನ ಮಗ, ನನ್ನ ಮಗಳು ಕಣ್ಣೀರಲ್ಲಿದ್ದಾಳೆ, ಅವ್ರ ದುಃಖದಲ್ಲಿದ್ದಾಳೆ, ನಾನು ಅವಳಿಗೆ ಜಯ ಕೊಡಬೇಕೆಂಬುದಾಗಿ. ಈ ದಿನಗಳಲ್ಲಿ ಎಷ್ಟೋ ಸೈತನು ನಮ್ಮನ್ನು ವಂಚಿಸದೆ ಇವರಿಗೆ ಇನ್ನೂ ಹೆಚ್ಚಾದ ಒಂದು ಬಂಧನದಲ್ಲಿ ಇಡಬೇಕೆಂಬುದಾಗಿ. ಆದರೆ ನಾವು ಭಯಪಡದೆ, ನಾವು ಧೈರ್ಯದಿಂದ ಇರಬೇಕು. ಎಲ್ಲ ಸಂಕಟಗಳಿಂದ ಬಿಡುಗಡೆ ಕೊಡರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇತರಿಗೆ ಶೇರ್ ಮಾಡಬೇಕೆಂಬ ಪ್ರೀತಿಯಿಂದ ಕೇಳಿಕೊಳ್ತೇನೆ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನ. ಪರಿಶುದ್ಧನೇ ಮಹೋನ್ನತ ದೇವರೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಹೌದು ಸಪ್ಪ, ನೀವು ಹೇಳಿದರೆ ಈ ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದೆ ಎಂಬುದಾಗಿ. ಪ್ರತಿಯೊಬ್ಬರು ದೇವರೇ ಅವರ ಎಲ್ಲ ಭಯ ತೆಗೆದಾಕಿ ಅವ್ರಿಗೆ ಧೈರ್ಯ ಕೊಡು, ನೀನು ಅವ್ರಿಗೆ ಜಯ ಕೊಡಪ್ಪ ಅಂತ ಪ್ರಾರ್ಥಿಸಿದ್ರೆ, ಎಲ್ಲ ಕಾರ್ಯದಲ್ಲಿ ನೀನು ಸಹಾಯಕನಾಗಿದ್ದು ನಡೆಸಬೇಕಪ್ಪ ಅಂತ ಪ್ರಾರ್ಥಿಸಿದ್ರೆ, ಕರುಣಾಮಯನೇ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ, ಚುಡುತ್ತದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.